ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಗಿನರ್ಸ್ ಲೇಡೀಸ್ ಕ್ರಿಯೇಟಿವಿಟಿ ಚಾನಲ್. ನೀವು ಗ್ಲಾಸ್ ಟಾಪ್ ಗ್ಯಾಸ್ ಸ್ಟೋವ್ ಅನ್ನ ಬಾಯ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ರೆ ನನ್ನ ವಿಡಿಯೋ ನಿಮಗೆ ತುಂಬಾನೇ ಇನ್ಫಾರ್ಮೇಟಿವ್ ಆಗಿ ಹೆಲ್ಪ್ ಆಗುತ್ತೆ. ಮತ್ತೆ ಗ್ಲಾಸ್ ಟಾಪ್ ಗ್ಯಾಸ್ ಸ್ಟೋವ್ ಮತ್ತೆ ಸ್ಟೇನ್ಲೆಸ್ ಸ್ಟೀಲ್ ಗ್ಯಾಸ್ ಸ್ಟೋವ್ ಇವುಗಳ ನಡುವೆ ಯಾವ್ದು ಬಾಯ್ ಮಾಡ್ಬೇಕಂತೇಳಿ ನಿಮಗೆ ಏನಾದ್ರು ಕನ್ಫ್ಯೂಷನ್ ಆಗಿದ್ರೆ ನನ್ನ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ನಾವು ಗ್ಯಾಸ್ ಸ್ಟೋವ್ ನಡುವೆ ಇರ್ತಕ್ಕಂಥ ಮೇಜರ್ ಡಿಫರೆನ್ಸಸ್ ಅನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಗ್ಯಾಸ್ ಅನ್ನ ನೀವು ಆನ್ಲೈನ್ ಅಲ್ಲಿ ಅಥವಾ ಆಫ್ಲೈನ್ ಅಲ್ಲಿ ಬಾಯ್ ಮಾಡಬಹುದು. ಆನ್ಲೈನ್ ಅಲ್ಲಿ ಬಾಯ್ ಮಾಡೋದ್ರಿಂದ ಡಿಸ್ಕೌಂಟ್ಸ್, ಆಫರ್ಸ್ ಮತ್ತೆ ರಿವ್ಯೂಸ್ ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಸಿಗುತ್ತೆ. ಆಫ್ಲೈನ್ ಅಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ, ಬಟ್ ನಿಮಗೆ ರಿವ್ಯೂಸ್ ಎಲ್ಲ ಸಿಗಲ್ಲ. ಮತ್ತೆ ಎಲ್ಲಾ ಕಡೆ ಗ್ಲಾಸ್ ಟಾಪ್ ಗ್ಯಾಸ್ ಅನ್ನೇ ಪ್ರಮೋಟ್ ಮಾಡ್ತಾರೆ. ನಾವು ಇದನ್ನ ನೆಟ್ ನಲ್ಲಿ ಸರ್ಚ್ ಮಾಡಿ ನೋಡಿದಾಗ ಇದರ ಬಗ್ಗೆ ನನಗೆ ಪ್ರೋಸು ಕಾನ್ಸು ಅಷ್ಟೊಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಸಿಗ್ಲಿಲ್ಲ, ನೆಗೆಟಿವಿಟಿ ಆಗಿ ಸಿಕ್ತು. ಅದಕ್ಕೆ ನಾನು ಈ ವಿಡಿಯೋನ ಮಾಡ್ಬೇಕಂತೇಳಿ ನಿಮ್ ಜೊತೆ ಈ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಗ್ಲಾಸ್ ಟಾಪ್ ಗ್ಯಾಸ್ ಸ್ಟೋವ್ ಏನ್ ಸರ್ಫೇಸ್ ಇದು ಟಫ್ ಅಂಡ್ ಗ್ಲಾಸ್ದು. ಇದರ ಥಿಕ್ನೆಸ್ ಬಂದ್ಬಿಟ್ಟು 4mm, 6mm, 8mm ಈ ರೀತಿ ನಲ್ಲಿ ಥಿಕ್ನೆಸ್ ಇರುತ್ತೆ. ಇದರ ಥಿಕ್ನೆಸ್ ಮೇಲೆ ಇದು ಎಷ್ಟು ಹೈ ಆಗಿರುತ್ತೋ ಅಷ್ಟು ಅದರ ಕ್ವಾಲಿಟಿ ಚೆನ್ನಾಗಿರುತ್ತೆ. ಮತ್ತೆ ಅದ್ರ ಮೇಲೆ ಅದ್ರ ಪ್ರೈಸ್ ಕೂಡ ಡಿಪೆಂಡ್ ಆಗಿರುತ್ತೆ. ಇದು ಪ್ರೋಸ್ ಅಂತ ಹೇಳಿದ್ರೆ ಇದು ನೋಡಕ್ಕೆ ಚೆನ್ನಾಗಿ ಲುಕ್ ಕೊಡುತ್ತೆ, ನಿಮ್ ಕಿಚನ್ಗೆ ಒಂದು ಮಾಡರ್ನ್ ಲುಕ್ ಕೊಡುತ್ತೆ. ಇದನ್ನ ನೀವು ಕೂಲ್ ಆಗಿರುವಾಗ ಈಸಿಯಾಗಿ ಕ್ಲೀನ್ ಮಾಡಬಹುದು. ಮತ್ತೆ ಇದರ ಕಾನ್ಸ್ ಅಂತ ಹೇಳಿದ್ರೆ ಈ ಗ್ಯಾಸ್ ಮೇಲೆ ನೀವು ಹೆವಿ ಯುಟೆನ್ಸಿಲ್ ಇಟ್ಟು ಕುಕ್ ಮಾಡೋಕೆ ಆಗೋದಿಲ್ಲ. ಆಫ್ಟರ್ ಕುಕ್ ನೀವು ಇದನ್ನ ವೆಟ್ ಬಟ್ಟೆಯಿಂದಾಗ್ಲಿ ಅಥವಾ ನೀರನ್ನು ಸಿಂಪಡಿಸಾಗ್ಲಿ ಅಥವಾ ನಾವು ಕುಕ್ ಮಾಡಬೇಕಾದ್ರೆ ಕುಕ್ಕರ್ನಿಂದ ಏನು ಕೆಲವೊಂದ್ಸಲ ನೀರ್ ಹೊರಗಡೆ ಬರುತ್ತೆ, ಎಕ್ಸ್ಟ್ರಾ ನೀರೆಲ್ಲ ಹೊರಗಡೆ ಬರುತ್ತೆ, ಅದು ಸಹಿತ ಇದ್ರ ಮೇಲೆ ನೀರ್ ಬೀಳೋ ಹಾಗಿಲ್ಲ. ಯಾಕಂದ್ರೆ ಗ್ಲಾಸಸ್ ಇದು ಟಫ್ ಅಂಡ್ ಗ್ಲಾಸ್ ಇರೋದ್ರಿಂದ, ಇದು ಗ್ಲಾಸ್ ಕ್ವಾಲಿಟಿ ಗ್ಲಾಸ್ ಇರೋದ್ರಿಂದ ಇದು ಕ್ರ್ಯಾಕ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಮತ್ತೆ ಇದು ಬ್ರಸ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಇದು ಬಿಸಿ ಇರಬೇಕಾದ್ರೆ ನೀವು ಇದನ್ನ ಕ್ಲೀನ್ ಮಾಡಕ್ ಆಗೋದಿಲ್ಲ. ಪೂರ್ತಿಯಾಗಿ ಗ್ಯಾಸ್ ಕೂಲ್ ಆದ ನಂತರ ನೀವು ಇದನ್ನ ಕ್ಲೀನ್ ಮಾಡಬೇಕಾಗುತ್ತೆ. ಮತ್ತೆ ಈ ಬೋಸ್ಟ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ ಅಂತ ಹೇಳಿದ್ರೆ ಇದು ಇದು ಸುಳ್ಳು. ನೀವು ಇಂಡಿಯನ್ ಕನ್ಸ್ಯೂಮರ್ ಕಂಪ್ಲೇಂಟ್ ಫೋರಂ ಅಂತ ಹೇಳಿದ್ರೆ ಈ ವೆಬ್ಸೈಟ್, ಇಲ್ಲಿ ಹೋಗಿ ವೆಬ್ಸೈಟ್ www.complaintboard.in ಅಂತೇಳಿ ಇದನ್ನ ಓಪನ್ ಮಾಡಿ ನೋಡಿ. ಆ ಸರ್ಚ್ ನಲ್ಲಿ ಗ್ಲಾಸ್ ಟಾಪ್ ಸ್ಟೋವ್ ಅಂತ ಟೈಪ್ ಮಾಡಿದ್ರೆ ಹೈ ಬ್ರಾಂಡೆಡ್ ಕಂಪನಿ ಗ್ಲಾಸ್ ಟಾಪ್ ಗ್ಯಾಸ್ ಸ್ಟೋವ್ಸ್ ಸಹಿತ ಕಂಪ್ಲೇಂಟ್ಸ್ ಲಿಸ್ಟ್ ತುಂಬಾನೇ ನೋಡಬಹುದು. ಅಂದ್ರೆ ನೀವು ಕುಕ್ ಆದ ತಕ್ಷಣ, ನಮ್ ಕುಕಿಂಗ್ ಆದ ತಕ್ಷಣ ಗ್ಯಾಸ್ ನಿಂದ ಏನು ಬರ್ಸ್ಟ್ ಆಗಿದೆ ಅಥವಾ ನಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ, ಆ ಗ್ಯಾಸ್ಗೆ ಸಿಲಿಂಡರ್ಗೆ ಕನೆಕ್ಷನ್ ಹೇಗೆ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಅಡಿಗೆ ಮಾಡಬೇಕಾದ್ರೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ, ಅಡಿಗೆ ಆದ ನಂತರ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಕಂಪ್ಲೇಂಟ್ಸ್ ಲಿಸ್ಟ್ ತುಂಬಾನೇ ಬರುತ್ತೆ. ನಾನು ಫ್ಲಿಪ್ಕಾರ್ಟ್ ಇಂದ ಸ್ಟೇನ್ಲೆಸ್ ಸ್ಟೀಲ್ ಗ್ಯಾಸ್ ಅನ್ನ ಬಾಯ್ ಮಾಡಿದ್ದು. ಇದು ಮ್ಯಾನ್ಯುವಲ್ ಗ್ಯಾಸು. ಬ್ರ್ಯಾಂಡ್ ಬಂದ್ಬಿಟ್ಟು ಗುಡ್ ಫ್ಲೇಮ್ದು. ಇದರ ಮಾಡೆಲ್ ನೇಮು 2 ಬರ್ನರ್ SSVS2 ಅಂತೇಳಿ ISI ಕ್ವಾಲಿಟಿ ಮಾರ್ಕಿಂಗ್ದು 1 year ವಾರಂಟಿ ಇದೆ. ಇದರ ಮಾಡೆಲ್ ನಂಬರು GFVS2 ಅಂತೇಳಿ. ನಮಗೆ ಅಡಿಗೆ ಮಾಡಬೇಕಾದ್ರೆ ರ್ಯಾಟ್ ಎಕ್ಸಸರೀಸ್ ಮತ್ತೆ ಯುಟೆನ್ಸಿಲ್ ಇದ್ರೆ ನಮಗೆ ಅಡಿಗೆ ತುಂಬಾನೇ ಈಸಿಯಾಗಿ ಬೇಗ ಆಗುತ್ತೆ. ಇದರ ಬಾಡಿ ಮೆಟೀರಿಯಲ್ ಬಂದ್ಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್ದು. ಮತ್ತೆ ಬರ್ನರ್ ಕಾಸ್ಟ್ ಐರನ್ ನೋಡಬಹುದು. ಇದಕ್ಕೆ ಈ ಬಾಕ್ಸ್ ನಲ್ಲಿ ಗ್ಯಾಸು ಮತ್ತೆ 1 year ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಇದ್ರ ಬರ್ನರ್ ಬಂದ್ಬಿಟ್ಟು ಕಾಸ್ಟ್ ಐರನ್ದು. ನೀವು ಇದನ್ನ ಈ ರೀತಿಯಾಗಿ ನಟ್ಗಳನ್ನೆಲ್ಲ 4 ಮೂಲೆಯಲ್ಲಿ ಇದನ್ನ ನೀವು ಫಿಟ್ ಮಾಡಿ ಆ ನಂತರ ಇದನ್ನ ಯೂಸ್ ಮಾಡಬೇಕಾಗುತ್ತೆ. ಇದು ಸ್ಪೆಲ್ ಟ್ರೇನು ಸ್ಟೇನ್ಲೆಸ್ ಸ್ಟೀಲ್ ಕ್ವಾಲಿಟಿ. ಇದು ಮೇಲ್ಗಡೆ ಗ್ರಿಪ್ ಏನು ಗ್ರಿಲ್ ಇರುತ್ತೆ, ಅದು ಗ್ರಿಪ್ ಎಲ್ಲ ಅಲ್ಯೂಮಿನಿಯಂ ಪ್ಯಾಚ್ ಕೊಟ್ಟಿದ್ದಾರೆ. ಇದ್ರ ಗ್ಯಾಸ್ ಇನ್ಲೆಟ್ ನೋಸಲ್ ಬಂದ್ಬಿಟ್ಟು ಸೈಡ್ ನಲ್ಲಿ ಕೊಟ್ಟಿದ್ದಾರೆ. ಇದು ಪೂರ್ತಿ ಮಟೀರಿಯಲ್ ಸ್ಟೇನ್ಲೆಸ್ ಸ್ಟೀಲ್ದು. ಇದ್ರ ವಿಡ್ತ್ 36 ಸೆಂಟಿಮೀಟರ್, ಡೆಪ್ತ್ 14 ಸೆಂಟಿಮೀಟರ್ ಮತ್ತೆ ಹೈಟ್ 68 ಸೆಂಟಿಮೀಟರ್, ವೇಟ್ 4 kg. ನೋಡಬಹುದು ಯಾವ ರೀತಿಯಾಗಿದು ಎಷ್ಟು ಚೆನ್ನಾಗಿ ಲುಕ್ ಕೊಡುತ್ತೆ ಅಂತೇಳಿ ನೋಡಬಹುದು. ಸ್ಟೇನ್ಲೆಸ್ ಸ್ಟೀಲ್ ಪೂರ್ತಿ ಕ್ವಾಲಿಟಿ ಇದು. ಇದರ ನಾಸಲ್ಸ್ ಕೂಡ ಸೈಡ್ ಕೊಟ್ಟಿದ್ದಾರೆ. ಇಗ್ನಿಷನ್ ಸಿಸ್ಟಮ್ ಮ್ಯಾನ್ಯುವಲ್ ಆಗಿದೆ, ಇದು ಆಟೋಮೆಟಿಕ್ ಅಲ್ಲ. ಇದರ ಕ್ವಾಲಿಟಿ ಕೂಡ ತುಂಬಾನೇ ಪ್ಲಾಸ್ಟಿಕ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ನೋಡಬಹುದು ಎಷ್ಟು ಚೆನ್ನಾಗಿ ಲುಕ್ ಕೊಡುತ್ತೆ ಅಂತ ಹೇಳಿ. ನೀವು ಗ್ಲಾಸ್ ಟಾಪ್ ಗ್ಯಾಸ್ ಸ್ಟೋವ್ ನ ಬಾಯ್ ಮಾಡಬಹುದು, ಬಟ್ ನಿಮಗೆ ಲೈಫ್ ಲಾಂಗ್ ಲೈಫ್ ಸೇವಿಂಗ್ ಅಂತ ಹೇಳಕ್ ಆಗೋದಿಲ್ಲ. ಅದು ಬರ್ಸ್ಟ್ ಆಗೋ ಚಾನ್ಸಸ್ ತುಂಬಾನೇ ಇರ್ತದೆ, ಡೇಂಜರಸ್ ಕೂಡ. ಹಾಗಾಗಿ ನಾನು ಸ್ಟೀಲ್ ಗ್ಯಾಸ್ ಅನ್ನೇ ಬಾಯ್ ಮಾಡಿದ್ದು. ನೀವು ಗ್ಲಾಸ್ ಟಾಪ್ ಗ್ಯಾಸ್ ಸ್ಟೋವ್ ಬಾಯ್ ಮಾಡಬಹುದು. ಅಕಾರ್ಡಿಂಗ್ ಟು ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೋ ನೋಡ್ಕೊಂಡು ಬಾಯ್ ಮಾಡಬಹುದು. ಮನೆಯಲ್ಲಿ ಮೆಂಬರ್ಸ್ ಕಡಿಮೆ ಇದ್ರೆ 2 ಬರ್ನರ್ ಅಥವಾ 5 ರಿಂದ 6 ಜನ ಇದ್ರೆ 3 ಬರ್ನರ್, ಹೆಚ್ಚಿಗೆ ಜನ ಇದ್ರೆ ನೀವು 4 ಬರ್ನರ್ ಇರ್ತಕ್ಕಂಥ ಗ್ಯಾಸ್ ಅನ್ನು ಬಾಯ್ ಮಾಡಬಹುದು. 3 ಬರ್ನರ್ ಮತ್ತೆ 4 ಬರ್ನರ್ಲಿ ಸ್ಟೇನ್ಲೆಸ್ ಸ್ಟೀಲ್ ಗ್ಯಾಸ್ ಕೂಡ ಅವೈಲೇಬಲ್ ಇದಾವೆ. ಫ್ಲಿಪ್ಕಾರ್ಟ್, ಅಮೆಝಾನ್ ಈ ರೀತಿ ಇನ್ನೂ ಆನ್ಲೈನ್ ಗಳಲ್ಲಿ ನೀವು ಇದನ್ನ ಬಾಯ್ ಮಾಡಬಹುದು.
ನನ್ನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡಿ. ಆ ನಂತರ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಧನ್ಯವಾದಗಳು.